ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನೀವು ಈ ಒಂದು ಬ್ಯಾಂಕ್ ಅಕೌಂಟ್‌ನ ಮಾಡಿಸುವಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ? ಯಾವ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ತೀರಾ? ನಿಮ್ಗೆ ಮನೆಗೆ ಯಾವ್ದು ಹತ್ರವಾದ ಒಂದು ಬ್ಯಾಂಕ್ ಇರುತ್ತೆ, ಆ ಒಂದು ಬ್ಯಾಂಕಲ್ಲಿ ನೀವು ಅಕೌಂಟ್‌ನ ಮಾಡಿಸ್ತೀರಾ. ಸೇವಿಂಗ್ ಅಕೌಂಟ್‌ನ. ಸೇವಿಂಗ್ ಅಕೌಂಟ್‌ನ ಮಾಡಿಸಿದ ನಂತರದಲ್ಲಿ ಸ್ನೇಹಿತರೆ, ನಿಮ್ಗೆ ಪ್ರತಿ ತಿಂಗಳು ಕೂಡ ಅಥವಾ ನಿಮ್ಗೆ ಏನೋ ಉಳಿತಾಯ ಬಂದಿದಂತ ಒಂದು ಹಣನ ನೀವು ಆ ಒಂದು ಬ್ಯಾಂಕಿಗೆ ಹಾಕ್ತಾ ಹೋಗ್ತೀರಾ. ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ. ಅಂದ್ರೆ ಒಂದು ಸೇವಿಂಗ್ ಅಕೌಂಟ್ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದ ಒಂದು ಬಡ್ಡಿಗಳು ಸಿಗೋದಿಲ್ಲ. ಇಂಟ್ರೆಸ್ಟ್ ಕೊಡೋದಿಲ್ಲ. ಅಂದ್ರೆ ಈ ಒಂದು ಎಫ್.ಡಿ ಮತ್ತೆ ಈ ಆರ್.ಡಿ ಮಾಡಿದ್ರೆ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಗಳನ್ನ ಕೊಡ್ತಾರೆ. ಸೊ ಈ ಒಂದು ಬೇರೆ ಬ್ಯಾಂಕ್‌ಗಳಲ್ಲಿ ಯಾವುದೇ ರೀತಿಯಾದ ಒಂದು ಸೇವಿಂಗ್ ಅಕೌಂಟ್ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ನ ಕೊಡೋದಿಲ್ಲ. ಆದ್ರೆ ಈ ಒಂದು ಎಸ್.ಬಿ.ಐ ಬ್ಯಾಂಕ್ ಏನಿದೆಯಲ್ವಾ, ಇದ್ರಲ್ಲಿ ನಿಮ್ಗೆ ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಒಂದು ಹಣ ಎಷ್ಟಿರುತ್ತೆ ಅದ್ರ ಮೇಲೆ 2.70% ಆಗಿ ನಿಮ್ಗೆ ಇಂಟ್ರೆಸ್ಟ್ ಕೊಡುತ್ತೆ ಸ್ನೇಹಿತರೆ. ಈ ಒಂದು ಬ್ಯಾಂಕಲ್ಲಿ ಅಂದ್ರೆ ಎಸ್.ಬಿ.ಐ ಬ್ಯಾಂಕ್ ಏನಿದೆಯಲ್ವಾ, ಇದು ಒಂದು ಒಳ್ಳೆಯ ಬ್ಯಾಂಕ್ ಆಗಿದೆ. ಅದರಲ್ಲೂ ಕೂಡ ಈ ಒಂದು ಥರ್ಡ್ ಲಾರ್ಜೆಸ್ಟ್ ಬ್ಯಾಂಕ್ ಕೂಡ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಫಸ್ಟ್ ಬರೋದು ನಮ್ಮ ಇಂಡಿಯಾದಲ್ಲಿ ಎಚ್.ಡಿ.ಎಫ್.ಸಿ ಬ್ಯಾಂಕು, ನೆಕ್ಸ್ಟ್ ಐ.ಸಿ.ಐ.ಸಿ ಬರುತ್ತೆ. ನಂತರದಲ್ಲಿ ಈ ಒಂದು ಎಸ್.ಬಿ.ಐ ಬ್ಯಾಂಕು ನಿಮ್ಗೆ ಥರ್ಡ್ ಲಾರ್ಜೆಸ್ಟ್ ಬ್ಯಾಂಕ್ ಅಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ನೀವು ಈ ಒಂದು ಸೇವಿಂಗ್ ಅಕೌಂಟ್ ನ ಮಾಡಿಸುವಂತ ಸಂದರ್ಭದಲ್ಲಿ ನೀವು ಆದಷ್ಟು ಕೂಡ ಈ ಒಂದು ಎಸ್.ಬಿ.ಐ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ನ ಮಾಡಿಸಿ. ಸೇವಿಂಗ್ ಅಕೌಂಟ್ ಮಾಡಿದ್ರು ಕೂಡ ನೀವು ಪ್ರತಿ ತಿಂಗಳು ಏನಾದರೂ ಕೂಡ ಸೇವಿಂಗ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ನಿಮ್ಗೆ ಅದರಲ್ಲೂ ಕೂಡ ಇಂಟ್ರೆಸ್ಟ್ ಕೊಡ್ತಾರೆ. ಅಂದ್ರೆ 3 ತಿಂಗಳಿಗೊಮ್ಮೆ ನಿಮ್ಗೆ 2.70% ಆಗಿ ನಿಮ್ಗೆ ಇಂಟ್ರೆಸ್ಟ್ ನ ಕೊಡ್ತಾರೆ. ಅದು ಕೂಡ ನಿಮ್ಮ ಒಂದು ಅಕೌಂಟ್ಗೆನೆ ಹಾಕ್ತಾರೆ. ಪ್ರತಿ ಒಂದು 3 ತಿಂಗಳಿಗೆ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ಸ್ನೇಹಿತರೆ. ಅದು ಕೂಡ ನೀವೇನಾದ್ರೂ ಕೂಡ ಸಪೋಸ್ ಒಂದು 10 ಲಕ್ಷದವರೆಗೂ ನಾನು ಟ್ರೈ ಮಾಡ್ತೀನಿ ಆ ಒಂದು ಬ್ಯಾಂಕ್ ಅಲ್ಲಿ ನಾನು ಡೆಪಾಸಿಟ್ ಮಾಡೋದಕ್ಕೆ, ಒಂದು 10 ಲಕ್ಷ ನಾನು ಇಡ್ತೀನಿ ಅನ್ನೋದಾದ್ರೆ ನಿಮ್ಗೆ ಪ್ರತಿ 3 ತಿಂಗಳಿಗೆ ಒಂದ್ಸಲ 27,000 ರೂಪಾಯಿ ನಿಮ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇಂಟ್ರೆಸ್ಟ್ ಕೊಡ್ತಾರೆ. ಅಂದ್ರೆ 10 ಲಕ್ಷ ನೀವು ಡೆಪಾಸಿಟ್ ಏನಾದ್ರು ಮಾಡಿದ್ರೆ ಆ ಒಂದು ಬ್ಯಾಂಕ್ ಅಲ್ಲಿ ಪ್ರತಿ ಒಂದು 3 ತಿಂಗಳಿಗೆ 27,000 ರೂಪಾಯಿನ ನಿಮ್ಮ ಒಂದು ಬ್ಯಾಂಕಿಗೆ ಆ ಒಂದು ಸೇವಿಂಗ್ ಅಕೌಂಟ್ಗೆನೆ ಕ್ರೆಡಿಟ್ ಮಾಡ್ತಾರೆ. ಅದೇ ರೀತಿಯಾಗಿ ಏನಾದ್ರೂ ಕೂಡ ಇದು 1 ವರ್ಷಕ್ಕೆ ನೀವು ತಗೊಂಡ್ರೆ 27,000ನ ಆ 1 ವರ್ಷನ ಅಂದ್ರೆ 1 ವರ್ಷಕ್ಕೆ ಡಿವೈಡ್ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳು ಕೂಡ 10,000 ರೂಪಾಯಿ ಹಾಗೆ ಅಮೌಂಟ್ ಸಿಕ್ತಂಗೆ ಆಗುತ್ತೆ ಸ್ನೇಹಿತರೆ. ಅಂದ್ರೆ 1 ವರ್ಷಕ್ಕೆ ನಿಮ್ಗೆ 1,08,000 ರೂಪಾಯಿ ಹಣ ನಿಮ್ಗೆ, ಅಂದ್ರೆ 10 ಲಕ್ಷ ಏನಾದ್ರು ನೀವು ಡೆಪಾಸಿಟ್ ಮಾಡಿದ್ರೆ 1,08,000 ರೂಪಾಯಿ ನಿಮ್ಗೆ ಹಣ ಸಿಗುತ್ತೆ 1 ವರ್ಷಕ್ಕೆ. ಸೊ ಅದೇ ರೀತಿಯಾಗಿ ಈ ಒಂದು 3 ತಿಂಗಳಿಗೊಮ್ಮೆ ಇದು 27,000 ರೂಪಾಯಿ ಬರೋದ್ರಿಂದ ನೀವು ಡಿವೈಡ್ ಮಾಡಿದ್ರೆ ಪ್ರತಿ ತಿಂಗಳು 10,000 ರೂಪಾಯಿನಾಗೆ ನಿಮ್ಗೆ ಕೌಂಟ್ ಮಾಡ್ಬೋದು. ಅಂದ್ರೆ 10,000 ರೂಪಾಯಿನಾಗೆ ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ಹಾಗಾಗಿ ಇದನ್ನೊಂದನ್ನು ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಏನಾದ್ರು ಕೂಡ 10 ಲಕ್ಷ ನನ್ನ ಹತ್ರ ಇಡೋಕೆ ಆಗೋದಿಲ್ಲ ಅಂದ್ರೆ 5 ಲಕ್ಷ ಇಟ್ಟರು ಕೂಡ ನಿಮ್ಗೆ 13,500 ರೂಪಾಯಿ ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅಂದ್ರೆ ಒಂದು ಇಂಟ್ರೆಸ್ಟ್ ರೇಟು ಬಂದು ಬೀಳುತ್ತೆ ನಿಮ್ಮ ಒಂದು ಅಕೌಂಟ್ಗೆ. ಇದು ಬೇರೆ ಬ್ಯಾಂಕ್ಗಳಲ್ಲಿ ನಿಮ್ಗೆ ಯಾರು ಕೂಡ ಕೊಡೋದಿಲ್ಲ. ಈ ಒಂದು ನಾನು ಎಲ್ಲದರಲ್ಲೂ ಕೂಡ ರಿಸರ್ಚ್ ಮಾಡಿ ನೋಡಿದ್ದೀನಿ. ಬೇರೆ ಬೇರೆ ಬ್ಯಾಂಕ್ಗಳು ಯಾವ್ದಾವ್ದೆಲ್ಲ ಇದೆಯಲ್ವಾ, ಸೊ ಅದರಲ್ಲಿ ನಿಮ್ಗೆ ಆ ಒಂದು ಇಂಟ್ರೆಸ್ಟ್ ರೇಟ್ ನ ಕೊಡೋದಿಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ ಆ ಒಂದು ಇಂಟ್ರೆಸ್ಟ್ ರೇಟ್ ನ ಕೊಡೋದಿಲ್ಲ. ಪ್ರತಿ ವರ್ಷಕ್ಕೆ ಅಂದ್ರೆ ಪರ್ ಆನಮ್ ನಿಮ್ಗೆ 2.90% ಏನೋ ಕೆನರಾ ಬ್ಯಾಂಕ್ ಅಲ್ಲಿ ಕೊಡ್ಬೋದು. ಬಟ್ ನೀವು ಒಂದು ವರ್ಷದವರೆಗೂ ಕೂಡ ಒಂದು ಅಮೌಂಟ್ ಇಟ್ರೆ ನಿಮ್ಗೆ 2.90% ಆಗಿ ಸಿಗುತ್ತೆ. ಬಟ್ ಇದರಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 2.70% ಆಗಿ ನಿಮ್ಗೆ ಇಂಟ್ರೆಸ್ಟ್ ನ ಕೊಡ್ತಾರೆ. ಅದು ಕೂಡ ನಿಮ್ಮ ಒಂದು ಸೇವಿಂಗ್ ಅಕೌಂಟ್ಗೆನೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದನ್ನೊಂದು ನೀವು ಟ್ರೈ ಮಾಡ್ಬೋದು. ನಿಮ್ಗೆ 5 ಲಕ್ಷ ಮಾಡೋದಕ್ಕೂ ಆಗ್ಲಿಲ್ಲ, ನಾನು 1 ಲಕ್ಷ ಮಾಡ್ತೀನಿ ಅನ್ನೋದಾದ್ರೆ 1 ಲಕ್ಷ ಹೇಗಿದ್ರು ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ನಿಮ್ಗೆ ಪ್ರತಿ ಒಂದು 3 ತಿಂಗಳಿಗೆ ಒಂದು 2,700 ರೂಪಾಯಿ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದನ್ನ ನೀವು ಬೇಕಾದ್ರೂ ನೋಡ್ಕೋಬಹುದು. ಯಾಕಂದ್ರೆ ನೀವು ಹೇಗಿದ್ರು ಕೂಡ ಡೆಪಾಸಿಟ್ ಮಾಡ್ತಿರಲ್ವಾ, ಒಂದು ಹಣನ ಸೇವಿಂಗ್ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತಿರಲ್ವಾ, ಆ ಒಂದು ಸಂದರ್ಭದಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಎಷ್ಟು ಬರುತ್ತೆ ಅಷ್ಟೇ ಹಣ ಬರ್ಲಿ ಅಂದ್ಬಿಟ್ಟು ನೀವು ಇದನ್ನೊಂದು ಯೂಸ್ ಮಾಡ್ಕೋಬಹುದು. ಯಾಕಂತಂದ್ರೆ ಕೆಲವ್ರಿಗೆ ಒಂದು ಬೇರೆ ಬೇರೆ ಕಡೆ ಎಲ್ಲ ಇಂಟ್ರೆಸ್ಟ್ ಕೊಡ್ಬೇಕು ಅನ್ನೋದು ಇರುತ್ತೆ. ಆದ್ರೆ ಬೇರೆ ಕಡೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಗೆ ಅದು ರಿಟರ್ನ್ ಬರೋದಿಲ್ಲ. ನಿಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ಕೂಡ ನಿಮ್ಗೆ ರಿಟರ್ನ್ ಬರೋದು ಕಷ್ಟ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಟ್ರೈ ಮಾಡ್ಬೋದು. ಆದ್ರೆ ಇದು ಸೇಫ್ ಆಗಿರುತ್ತೆ. ಯಾಕಂತಂದ್ರೆ ನೀವು ಈ ಒಂದು ಬ್ಯಾಂಕ್ ಅಲ್ಲಿ ಏನ್ ಡೆಪಾಸಿಟ್ ಮಾಡಿರ್ತೀರಾ ಈ ಒಂದು ಹಣ ಸೇಫ್ ಆಗಿರುತ್ತೆ. ನೀವು 10 ಲಕ್ಷ ಮಾಡಿದ್ರೆ 27,000 ರೂಪಾಯಿನ ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಗೆ ಕ್ರೆಡಿಟ್ ಮಾಡ್ತಾರೆ ಸ್ನೇಹಿತರೆ. ಇದನ್ನೊಂದು ಟ್ರೈ ಮಾಡ್ಬೋದು. ಒಂದು ಏನಾದ್ರೂ ಕೂಡ ನಿಮ್ಮ ಹತ್ರ ಹಣ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ನೀವು ಅಕೌಂಟ್ ನ ಮಾಡಿ ಅಲ್ಲಿ ಇಡೋದಕ್ಕೆ ನೀವು ಟ್ರೈ ಮಾಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.